ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು ಸಿಲ್ಕ್ ಸ್ಯಾರಿ ಮತ್ತು ಗೋಲ್ಡ್ ಶಾಪಿಂಗ್ ಹೋಗ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ನೋಡ್ಬೋದು ನಾವು ಫ್ಯೂ ಸ್ಯಾರೀಸ್ ನಂದು ಮದುವೆ ಟೈಮಲ್ಲೇ ಕಂಚಿಯಿಂದ ತಂದಿದ್ವಿ, ಮತ್ತು ಸ್ವಲ್ಪ ಸ್ಯಾರೀಸ್ ಇಲ್ಲೇ ಪರ್ಚೇಸ್ ಮಾಡಿದ್ದಿತ್ತು. ಇದೆಲ್ಲ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ಸ್ಯಾರೀಸು ಸೇಲ್ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಹ್ಯಾಂಡ್ ಪಿಕ್ ಸ್ಯಾರೀಸ್ ಮಾತ್ರ. ಅವರು ಸೆಲೆಕ್ಟೆಡ್ ಸ್ಯಾರೀಸ್ ತಂದಿರ್ತಾರೆ. ಇದರಲ್ಲಿ ನಿಮಗೆ ಕಲರ್ಸು ಆ ಥರ ಸಿಗೋದಿಲ್ಲ. ಸಿಂಗಲ್ ಸ್ಯಾರಿ ಸಿಂಗಲ್ ಕಲರ್ ಈ ಥರ ಇರುತ್ತೆ. ಸೊ ದಟ್ ನಿಮ್ಗೆ ಇಷ್ಟ ಇದ್ದಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಅವ್ರ ಕಲೆಕ್ಷನ್ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಸ್ಯಾರಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಹಬ್ಬಕ್ಕೆ ನಾವು ಯಾವ ಸ್ಯಾರಿ ತೊಗೊಂಡ್ವಿ ಆ್ಯಂಡ್ ಯಾವ ಜ್ಯುವೆಲರಿ ತೊಗೊಂಡ್ವಿ ಅದನ್ನ ನಾನು ಇನ್ ಡೀಟೇಲಾಗಿ ಹಬ್ಬದ ವ್ಲಾಗಲ್ಲಿ ಹಾಕ್ತೀನಿ ನಿಮಗೆ. ಸಿಂಪಲ್ ಜ್ಯುವೆಲರಿ ಮ್ಯಾಂಡೇಟ್ರಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಣ್ಣ ಪುಟ್ಟದಾದರೂ ಒಂದು ಚಿನ್ನ ತೊಗೊಬೇಕು ಅನ್ನೋದು ವಾಡಿಕೆ ಬಂದುಬಿಟ್ಟಿದೆ. ಸೊ ಆದ್ದರಿಂದ ಈ ವರ್ಷ ನಮ್ಮ ಮನೆಗೆ ಯಾವುದೆಲ್ಲ ಜ್ಯುವೆಲರಿ ಸೇರಿದೆ ಅನ್ನೋದನ್ನ ನಿಮ್ಮ ಜೊತೆ ಇನ್ನೊಂದು ಬ್ಲಾಗಲ್ಲಿ ಇನ್ ಡೀಟೇಲಾಗಿ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಸ್ಯಾರೀಸು ಅಷ್ಟೇ, ನಮ್ಮನೇಲಿ ಜಾಸ್ತಿ ಹೆಣ್ಮಕ್ಳು ಇರೋ ಕಾರಣ ಸ್ಯಾರೀಸ್ ಇದ್ದೇ ಇರುತ್ತೆ. ಆದ್ದರಿಂದ ನೋಡ್ಬೋದು ಇದೆಲ್ಲ ಕಲರ್ ಕಾಂಬಿನೇಷನ್ಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಯಾರಾದರೂ ಹೊಸಬರನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವರ್ಷ ನನಗೂ ಸಹಿತ ಒಳ್ಳೆ ಸೀರೆ ಮತ್ತು ಒಡವೆ ಸಿಕ್ತು, ಬೋತ್ ಅಮ್ಮನ ಮನೆ ಕಡೆಯಿಂದ ಆ್ಯಂಡ್ ಅತ್ತೆ ಮನೆ ಕಡೆಯಿಂದ. ಅದು ಸಹಿತ ಸಪ್ರೇಟ್ ವ್ಲಾಗ್ ಶೇರ್ ಮಾಡ್ತೀನಿ ನಿಮಗೆ. ಆ್ಯಂಡ್ ನನ್ನ ಸೀಮಂತದ ವ್ಲಾಗ್ ಸಹಿತ ಅಪ್ಲೋಡ್ ಮಾಡ್ತೀನಿ. ಸ್ಯಾರಿ ಹೇಗೆ ಇತ್ತು, ನನ್ನ ವರ್ಕ್ ಹೇಗೆ ಮಾಡಿಸಿದ್ದೆ, ಆ್ಯಂಡ್ ಯಾವುದೆಲ್ಲ ಜ್ಯುವೆಲರಿ ನನಗೆ ಅತ್ತೆ ಮನೆಯಿಂದ ಗಿಫ್ಟ್ ಬಂತು, ಮಮ್ಮಿ ಯಾವ್ದು ಕೊಡಿಸಿದ್ರು ಅಂಥೇಳಿ. ಈ ಸತಿ ಸಿಂಪಲ್ ಜ್ಯುವೆಲರಿನೇ ತೊಗೊಂಡೆ ನಾನು. ನನಗಷ್ಟು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸ್ಯಾರಿ ಸಹಿತ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಬಂದಿರೋ ಅಂಥ ಗಿಫ್ಟ್ ಅಲ್ಲ, ನನ್ನ ಹಸ್ಬೆಂಡ್, ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಕೊಡಿಸಿರುವಂಥ ಸೀರೆಗಳು. ಆ್ಯಂಡ್ ಒಡವೆ 3 ಜನನೂ ಒಡವೆ ಕೊಡಿಸಿದ್ರು ಈ ವರ್ಷ. ಸೊ ನನಗೆ ಈ ವರ್ಷ ಸ್ವಲ್ಪ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. 3 ಸೀರೆ ಆ್ಯಂಡ್ 3 ಒಡವೆ ಸಿಕ್ಕಿದೆ. ಸೊ ಅದೆಲ್ಲ ಇನ್ ಡೀಟೇಲಾಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ದಟ್ ನಿಮಗೂ ಐಡಿಯಾ ಬರುತ್ತೆ ವೆಯ್ಟು ಮತ್ತು ಬಜೆಟ್ ಹೇಗಿರುತ್ತೆ ಅಂಥೇಳಿ. ನೋಡಿ ಎಷ್ಟು ಪ್ರಿಟಿಯಾಗಿದೆ ಕಲರ್ ಕಾಂಬಿನೇಷನ್ ಸ್ಯಾರೀಸು. ನಿಮ್ಗೆ ಯಾವುದೆಲ್ಲ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ಆ ವೀಡಿಯೋಸ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಎವರ್ ಗ್ರೀನ್ ಕಾಂಬಿನೇಷನ್ಸು. ಗ್ರೀನ್ ಅನ್ನೋದು ಎಂಗೇಜ್ಮೆಂಟು ಸೀಮಂತಕ್ಕೆಲ್ಲ ಜಾಸ್ತಿ ಗ್ರೀನೇ ಪ್ರಿಫರ್ ಮಾಡ್ತಾರೆ. ಅದರಲ್ಲಿ ವೆರೈಟಿ ಶೇಡ್ಸ್ ಹೇಗಿದೆ ಅಂತ ಹೇಳಿ ಸಹಿತ ತೋರಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಇದೆಲ್ಲ ಪ್ರೈಸ್ ರೇಂಜ್ ಬಂದುಬಿಟ್ಟು 25,000 ಒಳಗಡೆ ಇರುತ್ತೆ. ಯಾವುದು 25,000 ದಾಟಿಲ್ಲ. ನಿಮಗೂ ಕಲರ್ಸ್ ಐಡಿಯಾಸು ಸ್ವಲ್ಪ ಇದಾಗುತ್ತೆ, ಯಾರಿಗಾದ್ರೂ ಬೇಕಂದರೆ ಯೂಸ್ಫುಲ್ ಇರುತ್ತೆ ಅಂಥೇಳಿ ಶೇರ್ ಮಾಡಿದ್ದೀನಿ. ನೋಡಿ ಇದು ಅಷ್ಟೇ, ಗ್ರೀನ್ಗೆ ಪರ್ಪಲ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನೆಕ್ಸ್ಟ್ ನೋಡ್ಬೋದು ಪಿಂಕ್ಗೆ ಗ್ರೀನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ರಿಕ್ವೆಸ್ಟೆಡ್ ವೀಡಿಯೋ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ಆ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಲಾಸ್ಟ್ ವ್ಲಾಗಲ್ಲಿ. ನನಗೆ ನನ್ನ ಹಸ್ಬೆಂಡ್ ಕಡೆಯಿಂದ ಏನು ಗೋಲ್ಡ್ ಗಿಫ್ಟ್ ಬಂದಿದೆ ಅಂಥೇಳಿ ಡೈಲಿ ವೇರ್ ಇಯರಿಂಗು. ನೀವು ನೋಡಿಲ್ಲ ಅಂದರೆ ವ್ಲಾಗ್ ಹೋಗಿ ಚೆಕ್ ಮಾಡಿ. ನಾನು ಅದರದ್ದು ಫುಲ್ ಸಪ್ರೇಟ್ ವ್ಲಾಗ್ ಶೇರ್ ಮಾಡಿದ್ದೀನಿ. ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಗೋಲ್ಡ್ ತೋರಿಸ್ತೀನಿ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ನೋಡ್ಬೋದು. ಇದೆಲ್ಲ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಗೋಲ್ಡ್ ಚೈನ್ಸು.
ಮಮ್ಮಿ ನಮಗಂತ ಕೊಡಿಸಿದ್ದು. ನಮ್ಮ ಮನೇಲಿ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಒಂದೊಂದಂಥ ಜ್ಯುವೆಲರಿ ಕೊಡಿಸಿದ್ರು. ಎಲ್ಲರಿಗೂ ಅಪ್ರಾಕ್ಸಿಮೇಟ್ ವೆಯ್ಟಲ್ಲೇ ಕೊಡಿಸಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ದೇವ್ರ ಹತ್ರ ಇಕ್ಕಿದ್ದಾರೆ. ಸೊ ದಟ್ ದೇವ್ರನ್ನ ಎಲ್ಲ ಕದಲಿಸಿದಾದ್ಮೇಲೆ ಸೀರೆ ಮತ್ತು ಒಡವೆದು ಡೀಟೇಲ್ಸ್ ಕ್ಲೀನಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಫ್ಯೂ ನಾವು ಸೆಲೆಕ್ಟ್ ಮಾಡಿರುವಂಥದ್ದು. ಇದರಲ್ಲಿ ಯಾವ್ದು ಫೈನಲೈಸ್ ಮಾಡಿ ಯಾವುದು ಮನೆಗೆ ತೊಗೊಂಬಂದ್ವಿ ಅಂತ ಹೇಳಿ ನಿಮಗೆ ಇನ್ ಡೀಟೇಲಾಗಿ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಇದೆಲ್ಲ ಬಂದುಬಿಟ್ಟು ಅಪ್ರಾಕ್ಸ್ 10 to 15 ಗ್ರಾಮ್ಸ್ ಒಳಗಡೆ ಇರುತ್ತೆ. ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಸೊ 10 to 15 ಗ್ರಾಮ್ಸ್ ಒಳಗಡೆ ಬಜೆಟ್ ಕೊಟ್ಟಿದ್ರು ಮಮ್ಮಿ. ಅದರಿಂದ ನಾವು ಅಷ್ಟರಲ್ಲೇ ತೊಗೊಂಡ್ವಿ. ಇದೆಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ವೇರ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನೆಕ್ಸ್ಟ್ ನೋಡ್ಬೋದು, ಇದು ಕರಿಮಣಿ ಚೈನು ಈ ಥರದ್ದು. ನೀವು ಇದು ನೋಡ್ಬೋದು, ಈ ಕರಿಮಣಿ ಚೈನ್ ಪರ್ಚೇಸ್ ಮಾಡಿದ್ವಿ. ಬಟ್ ಈ ಎರಡು ತೊಗೊಂಡಿಲ್ಲ. ಇದನ್ನ ಬಿಟ್ಟು ಫೈನಲಾಗಿ ನಮ್ಗೆ ಇನ್ನೊಂದು ಸಿಕ್ತು, ಅದನ್ನ ಪರ್ಚೇಸ್ ಮಾಡಿದ್ವಿ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಬ್ಯಾಂಗಲ್ ತೊಗೊಂಡಿದ್ದು. ನೋಡಿ ಎಷ್ಟು ಹ್ಯೂಜ್ ಕಲೆಕ್ಷನ್ಸ್ ಇದೆ. ಸಿಂಪಲ್ಲಾಗೆ ನೋಡಿ ಎಷ್ಟು ಟ್ರೆಂಡಿ ಆಗಿದೆ. ನೋಡಿ ಪೆಂಡೆಂಟ್ ಸಹಿತ ಇತ್ತು. ಪೆಂಡೆಂಟ್ ಸಹಿತ ನೋಡ್ತಾ ಇದ್ವಿ. ಯಾವುದಾದ್ರೂ ಸೆಟ್ ಆದರೆ, ಇವಾಗ ಬೀಟ್ಸ್ ಜ್ಯುವೆಲರಿ ಫ್ಯಾಷನ್ ಅಲ್ವಾ, ಅದಕ್ಕೆ ಪೋಣ್ಸರ ಅಂಥೇಳಿ ತುಂಬ ಲೈಟ್ ವೆಯ್ಟಲ್ಲಿ ಇತ್ತು, ಚೆನ್ನಾಗಿತ್ತು. ಬಟ್ ಪೆಂಡೆಂಟ್ ಬದಲು ಬೇರೆಯೇ ಸೆಲೆಕ್ಟ್ ಆಯಿತು. ಆದ್ದರಿಂದ ನಾವು ಅದನ್ನ ತೊಗೊಂಡ್ವಿ. ನಾನು ಇನ್ ಡೀಟೇಲಾಗಿ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಪರ್ಚೇಸ್ ಆದಮೇಲೆ ಜಯನಗರ್ಗೆ ಹೋಗಿದ್ವಿ. ಜಯನಗರಲ್ಲಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು ಮಕ್ಕಳಿಗೆ. ವೆಂಕಟೇಶ್ವರಾಗಿ ಹೋಗಿ ಸ್ವಲ್ಪ ಬಟ್ಟೆ ಶಾಪ್ ಮಾಡಿ ಬರಬೇಕಾದ್ರೆ ನೀವು ನೋಡ್ಬೋದು ಸಖತ್ ಮಳೆ. ಬಟ್ ಆ ಡೇ ತುಂಬ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್. ಬಾಯ್.